ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಬರೀ 1,10,000 ಬಜೆಟಲ್ಲಿ ಒಂದು ಮಾರುತಿ ವ್ಯಾಗನರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಕಾಣಿಸುತ್ತೆ ವೀಕ್ಷಕರೇ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಓಪನ್ ಮಾಡ್ಕೊಂಡು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ತೊಗೊಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಅದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಉತ್ತರ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಏನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನು ಹೇಳ್ಯಾರಂತ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಗಾಡಿ ಸರ್ ಅದು? ಸರ್ ಅದು ವ್ಯಾಗನರ್ VXi. ಹಾಂ. AC ರನ್ನಿಂಗ್ ಇದೆ, ಟೈರ್ಗಳು ಚೆನ್ನಾಗಿದ್ದಾವೆ, ಗಾಡಿ ಇಂಜಿನಿಂದ ಏನೂ ಮಾತಾಡೋಂಗಿಲ್ಲ ಸರ್, ಎಲ್ಲದೂ ಚೆನ್ನಾಗಿದೆ. ಹಾಂ. ಖರ್ಚು ಏನಿಲ್ಲ ಗಾಡೀಲಿ. ಹಾಂ. ಗಾಡಿ 2005 ಸರ್ ಅದು. ಹ್ಞೂ ಹ್ಞೂ. 2005 FC 30ವರೆಗೂ ಇದೆ. ಓಕೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಅದೇನಾದ್ರು ಮಾತಾಡೋದಕ್ಕೆ ಬೇಕಾದ್ರೆ ಏನು ಹೆಚ್ಚು ಮಾಡಿದ್ರೆ ಮಾಡ್ಕೊಡೋಣಂತೆ. ಹ್ಞೂ. ಇಲ್ಲ ಅವ್ರು ಮಾಡ್ಕೊಳ್ತಾರೆ ಅಂದರೆ ಮಾಡ್ಕೊಳ್ಲಿ. ಓಕೆ. ಗಾಡಿ ಒಟ್ಟಿಗೆ ಟೋಟಲಿ ಸೀಟ್ ಕುಷನಿಂದ ಹಿಡಿದು ಏನೇನು ಒಟ್ಟಿಗೆ ಟೋಟಲಿ ಖರ್ಚಿಲ್ಲ ಸರ್ ಗಾಡಿಗೆ. ಹ್ಞೂ ಹ್ಞೂ ಹ್ಞೂ. ಟೈರ್ ಒಂದು 40% ಇದೆ. ಹಾಂ. 5 ಸ್ಟೆಪ್ರಿಂಗು ಸೇರಿ 5 ಟೈರು 40% ಇದೆ. ಡಕ್ ಇದೆ ಗಾಡೀಲಿ. ಹ್ಞೂ. ಚೆನ್ನಾಗಿದೆ ಸರ್ ಟೋಟಲಿ ಗಾಡಿ. ಓಕೆ. ಈಗ ಪೆಟ್ರೋಲ್ ಒಂದೇನಾ ಇದು? ಹಾಂ, ಪೆಟ್ರೋಲ್ ಒಂದೇ ಸರ್. ಓಕೆ. ಈ ಸೀಟ್ ಎಲ್ಲ LPG ಚೆನ್ನಾಗಿದೆ ಏನು ಒಳಗೆ? ಓಡ ಇಲ್ಲ ಗಾಡಿ ಸರ್. ಸೀಟ್ ಎಲ್ಲ ಚೆನ್ನಾಗಿದೆ ಸರ್ ಒಳಗೆ? ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ರೀಪೇಂಟ್ ಆಗಿದೆಯಾ? ಹಾಂ, ರೀಪೇಂಟ್ ಆಗಿದೆ ಸರ್ ಗಾಡಿ, ಆದರೆ ಒರಿಜಿನಾಲಿಟಿ ಇದೆ. ಒರಿಜಿನಾಲಿಟಿ ಇದೆ. ಹ್ಞೂ ಹ್ಞೂ. ಹೌದು ಸರ್. ಓಕೆ. ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹಾಂ, ಎಲ್ಲ ಇದೆ ಸರ್, ಇದೆ ಸರ್, ಇದೆ. ಓಕೆ. 5 ಓನರ್ ಆಗಿದ್ದಾರೆ ಸರ್. ಹಾಂ. 5 ಓನರ್ ಆಗಿದ್ದಾರೆ. ಗಾಡಿ ಮಾತ್ರ ನೋಡಂಗೆ ಇಲ್ಲ, ಚೆನ್ನಾಗಿದೆ. ಓಡಿರೋದು ಕಿಲೋಮೀಟ್ರ್ ಸರ್? ಕಿಲೋಮೀಟ್ರು 115 ಓಡಿದೆ. ಬಟ್ ನಾನು ತಂದ ಮೇಲೆ ಅದು ಮೀಟ್ರ್ ನಿಂತಿರೋದು. ಅದು ಹಾಂ. ಪಕ್ಕ 15-16 ತಿಳ್ಕೊಳ್ಬೋದು ಅಷ್ಟೇ. ಓಕೆ. ಇವಾಗ ಗಾಡಿ ಇರೋದು ಎಲ್ಲಿ ಸರ್ ಲೊಕೇಶನ್ನು? ಗಾಡಿ ಚಿಕ್ಕಮಗಳೂರು ಜಿಲ್ಲೆ, ಕಡೂರು, ಬೀರೂರು ಸೆಂಟ್ರ್ ಸರ್, ಆಲ್ ಇಂಡಿಯಾ ಏರಿ ನಿಯರ್. ಓಕೆ. ರೇಟ್ ಏನು ಹೇಳ್ತಾರೆ ಗಾಡಿಗೆ? ರೇಟ್ 110 ಹೇಳ್ತೀನಿ ಸರ್, ಒರಿಜಿನಾಲಿಟಿ ಇದೆ ಗಾಡಿ. ಹಾಂ. ಹಾಂ ಸರ್. ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಚೂರು ನಿಮ್ಮ ಕಡೆಯಿಂದ ಬಂದರೆ ಮಾಡೋಣ ಸರ್, ಸ್ವಲ್ಪ ಮಾಡ್ತೀನಿ. ಓಕೆ. ನಂಬರ್ ಇದೆ ಹಾಕಿಲ್ಲ ಸರ್? ಹ್ಞೂ ಸರ್, ಇದೆ. ಸರಿ ಸರ್. ಓಕೆ.